ಕೇಶವ್ ಮೂರ್ತಿ ಅವರು ಕೇಳ್ತಾರೆ, ಈ ವೇರಿಯಬಲ್ ಬೌನ್ಸ್ ಎಕ್ಸ್ಪ್ಲೈನ್ ಮಾಡ್ತೀರಾ ಪ್ಲೀಸ್? ವಾಟ್ ಟೈಪ್ ಆಫ್ ಡೆಲಿವರಿ, ಅಪ್ರೈಟ್, ಸ್ಕ್ಯಾಂಬಲ್ಡ್ ಆರ್ ವಾಬಲ್ಡ್ ಸೀಮ್? ವಾಟ್ ಟೈಪ್ ಆಫ್ ಪಿಚ್ ಕಂಡೀಷನ್ಸ್ ಏಡ್ಸ್ ಇನ್ ವೇರಿಯಬಲ್ ಬೌನ್ಸ್? ಸರ್, ಪಿಚ್ಚಲ್ಲಿ ಒಂಚೂರು ಅಂಕು ಡಂಕು ಇದ್ದಾಗ ನಿಮಗೆ ವೇರಿಯಬಲ್ ಬೌನ್ಸ್ ಕಾಣುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಆ ಪಿಚ್ ಮೇಲೆ ಸುಮಾರು ಬಾಲ್ ಮಾರ್ಕ್ಗಳಿತ್ತು. ಬಾಲ್ ಮಾರ್ಕ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಒಂಥರ ಈ ತರ ಕಪ್ ತರ ಆಗೋಗುತ್ತೆ. ನೀವು ರೋಲ್ ಮಾಡಿದ್ರು ಈ ಮೇಲ್ಗಡೆ ಪೋರ್ಷನ್ ಫ್ಲಾಟ್ ಆಗುತ್ತೆ, ಈ ಕೆಳಗಡೆ ಹಳ್ಳ ಇರೋದು ಅದೇ ತರ ಉಳ್ಕೊಂಡ್ಬಿಡುತ್ತೆ. ಸೊ ಆ ಹಳ್ಳದಲ್ಲಿ ಈ ಎಡ್ಜಲ್ಲಿ ಬಿದ್ದಾಗ ಬಾಲು ಹಂಗೆ ಕೆಳಗಡೆ ಬರುತ್ತೆ, ಈ ಎಡ್ಜಲ್ಲಿ ಬಿದ್ದಾಗ ಹಿಂಗ್ ದಿಬ್ಬ ಇದೆ ಅಂದ್ರೆ ಇದು ಹಿಂಗ್ ಟೇಕ್ ಆಫ್ ಆಗುತ್ತೆ. ಸೊ ಯಾವ ಬಾಲ್ ಟೇಕ್ ಆಫ್ ಆಗುತ್ತೆ, ಯಾವ ಬಾಲ್ ಕೆಳಗಡೆ ಬರುತ್ತೆ, ಅಥವಾ ನಾರ್ಮಲ್ ಆಗಿ ಪಿಚ್ ಆದಾಗ ಈ ಐಟಲ್ ಬರುತ್ತೆ ಅಂತ ಕೇಳ್ತಾರಲ್ಲ, ಅದನ್ನ ಗೆಸ್ಸಿಂಗ್ ಅಲ್ಲಿ ಇಡೋದೇ ಈ ವೇರಿಯಬಲ್ ಬೌನ್ಸ್. ಅದು ಜಾಸ್ತಿ ಕಾಣ್ತಾ ಇದೆ ನರ್ಸರಿ ಎಂಡಿಂದ ಬೌಲಿಂಗ್ ಮಾಡಿದಾಗ. ಇದನ್ನ ಮ್ಯಾನೇಜ್ ಮಾಡೋದು, ಅಣ್ಣ ಇಷ್ಟು ಹೈಟಲ್ ಬರುತ್ತೆ ನಾನು ಹಿಂಗ್ ಹೊಡಿತೀನಿ ಅಂತ ಬ್ಯಾಟ್ಸ್ಮನ್ ಯೋಚನೆ ಮಾಡಿದ್ರೆ, ಅವಾಗ ಅದಕ್ಕಿಂತ ಮೇಲೆ ಅಥವಾ ಅದಕ್ಕಿಂತ ಕೆಳಗೆ ಬಂದ್ರೆ ಅವ್ರಿಗೆ ಲಾಸ್ಟ್ ಸೆಕೆಂಡ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ನೀವು ಸ್ವಿಂಗು ಗಾಳಿಲೇ ಪಿಕ್ ಮಾಡ್ಬೋದು, ಅದಕ್ಕೆ ತಕ್ಕಂಗೆ ಅಲೈನ್ ಆಗ್ಬೋದು. ಬಟ್ ಪಿಚ್ ಆಗ್ಬಿಟ್ಟು ಬಾಲ್ ನಿಮ್ಗೆ ಮೇಲೆ ಕೆಳಗೆ ಬಂತು ಅಂತ ಹೇಳಿದ್ರೆ, ಅಥವಾ ಡಿವಿಯೇಟ್ ಆಯ್ತು ಅಂದ್ರೆ, ಬ್ಯಾಟರ್ ಹತ್ರ ಬಹಳ ಕಮ್ಮಿ ರಿಯಾಕ್ಷನ್ ಟೈಮ್ ಇರುತ್ತೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೆಗೋಷಿಯೇಟ್ ಮಾಡಕ್ಕೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ. ಸೊ ಇಲ್ಲೇ ಇರೋದು ಚಾಲೆಂಜು ಬ್ಯಾಟರ್ಸ್ಗೆ. ಇದು ವೇರಿಯಬಲ್ ಬೌನ್ಸ್. ಇದು ಸ್ಕ್ಯಾಂಬಲ್ಡ್ ಸೀಮು, ವಾಬಲ್ಡ್ ಸೀಮು, ಅಪ್ರೈಟ್ ಸೀಮು ಅದರಿಂದ ಆಗ್ಬೇಕು ಅಂತ ಏನಿಲ್ಲ. ಇದು ಪಿಚ್ ನ ಮಹಿಮೆ ಬೇಸಿಕಲಿ.